ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ನಾನು ನಿಮಗೆ ಫಿಶ್ ಬೋನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ 3 ಲೈನ್ ಹಾಕ್ಕೊಳ್ಳಿ. ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ಲೈನ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಅಂತ. ಈ ಥರ 3 ಲೈನ್ ಹಾಕ್ಕೊಳ್ಳಿ. ಹಾಗೆ ವಿ ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಲ್ಲ, ಆ ಥರ ಡ್ರಾ ಮಾಡ್ಕೋಬೇಕು. ಮೊದಲಿಗೆ ಝರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಝರಿ ಥ್ರೆಡ್ಡಲ್ಲಿ ತೋರಿಸ್ತಾ ಇಲ್ಲ, ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಝರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಮತ್ತೆ ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ? ನೋಡಿ, ಈ ಥರ ವಿ ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀರಲ್ವ, 2 ಸೇಮ್ ಕಲ್ಲರು 2 ಥ್ರೆಡ್ ತೊಗೊಂಡು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ. ಮೊದಲಿಗೆ ಮಿಡ್ಲಲ್ಲಿ ಚೈನ್ ತೊಗೊಳ್ಳಿ. ನೋಡಿ, ಮಿಡ್ಲಿಂದ ಚೈನ್ ತೊಗೊಂಡು ಲೆಫ್ಟ್ ಅಥವಾ ರೈಟ್ ಯಾವ ಕಡೆ ಬೇಕಾದರೂ ಆಗುತ್ತೆ, ಒಂದು ಚೈನ್ ಹಾಕ್ಕೊಳ್ಳಿ. ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅದೇ ಥರ ಒಂದು ಚೈನ್ ಹಾಕಿ ಕೆಳಗೆ ಎಳ್ಕೊಳ್ಳಿ. ಬಟನ್ ಹೋಲ್ ಸ್ಟಿಚ್ ಎಳ್ಕೊಳ್ತೀವಲ್ಲ, ಅದೇ ಥರ ಎಳ್ಕೊಬೇಕು. ಆಮೇಲೆ ಅಲ್ಲೇ ಕೆಳಗೆ ಒಂದು ಲಾಕ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ರೈಟ್ ಸೈಡಿಗೆ ಹಾಕಿ ಚೈನನ್ನು, ಅದು ಕೂಡ ಬಟನ್ ಹೋಲ್ ಸ್ಟಿಚ್ಚನ್ನು ಎಳ್ಕೊಂಡಾಗಿ ಕೆಳಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಆ ಥರ ಎಳ್ಕೊಂಬಿಟ್ಟು ಲಾಕ್ ಮಾಡಿ. ಮತ್ತು ಡಿಸ್ಟೆನ್ಸನ್ನು ಎಷ್ಟು ಬೇಕೋ ಅಷ್ಟು ಉದ್ದ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಕೆಳಗಡೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಸತಿ ನೀವು ಡಿಸ್ಟೆನ್ಸನ್ನು ತಗೊಂಡ ನಂತರ ಅದೇ ಡಿಸ್ಟೆನ್ಸನ್ನು ಎಂಡ್ವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಆವಾಗಲೇ ನೀಟಾಗಿ ಬರೋದು. ನೋಡಿ, ಚಿಕ್ಕದಾಗಿ ಒಂದು ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಅಲ್ಲೇನು ಲಾಕ್ ಹಾಕೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಫಸ್ಟ್ ತೊಗೊಂಡ್ವಲ್ಲ ಶೇಪು, ವಿ ಶೇಪು, ಅದೇ ಥರ ಶೇಪಲ್ಲಿ ತೊಗೊಂಡು ಬಟನ್ ಹೋಲ್ ಸ್ಟಿಚ್ ಎಳ್ಕೊಂಡಾಗಿ ಎಳ್ಕೋಬೇಕು. ಮತ್ತೆ ಅಲ್ಲಿ ಲಾಕ್ ಹಾಕ್ಕೊಂಡು ಮತ್ತೆ ರೈಟ್ ಸೈಡಿಗೆ ಸೇಮ್ ಅದೇ ಥರನೇ ಮೊದಲಿಗೆ ಹೇಳ್ದಾಗೇ ಒಂದು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಅಲ್ಲಿ ಲಾಕ್ ಮಾಡೋದು ಬೇಡ, ಹಾಗೆ ಕೆಳಗೆ ಎಳ್ಕೊಳ್ಳಿ. ನೋಡಿ, ಈ ಥರ ಎಳ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಚೈನ್ ಹಾಕುವಾಗ ಅಲ್ಲಿ ಲಾಕ್ ಮಾಡಬಾರ್ದು, ಮಿಡ್ಲಲ್ಲೇ ಲಾಕ್ ಮಾಡ್ಕೋಬೇಕು. ಮತ್ತು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಚೈನ್ ಹಾಕ್ಕೊಂಬಿಟ್ಟು ಪುನಃ ಸೇಮ್ ಪ್ರೊಸೀಜರು ಅದೇ ಥರನೇ ಲೆಫ್ಟು ರೈಟು ಚೈನ್ ಹಾಕಿಬಿಟ್ಟು ಬಟನ್ ಹೋಲ್ ಎಳ್ಕೊಂಡಾಗೆ ಎಳ್ಕೊಬೇಕು. ಇದಕ್ಕೆ ಫಿಶ್ ಬೋನ್ ಸ್ಟಿಚ್ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವು ವೆರೈಟೀಸ್ ಬರುತ್ತೆ, ಲೀಫ್ ಕೂಡ ಬರುತ್ತೆ, ಪಿಕಾಕ್ ಡಿಸೈನ್ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಕೂಡ ಬರುತ್ತೆ. ಅದು 1 ಬೈ 1 ನಾನು ತೋರಿಸ್ತಾ ಹೋಗ್ತೀನಿ. ಇದು ಬೇಸಿಕ್ಕು, ಫಿಶ್ ಬೋನ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ಅಷ್ಟೇ. ಇದು ಫಿಶ್ ಬೋನ್ ಸ್ಟಿಚ್ಚನ್ನು ಈ ಥರ ಪ್ರಾಕ್ಟೀಸ್ ಮಾಡಿದ ನಂತರ ಆಮೇಲೆ ನೀವು ಡಿಸೈನಲ್ಲಿ ಮಾಡ್ಕೊತ ಹೋಗ್ಬೋದು. ನೋಡಿ, ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಳ್ತಾ ಬನ್ನಿ. ಒಂದು ಸತಿ ನೀವು ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದರೆ ಸೇಮ್ ಡಿಸ್ಟೆನ್ಸಲ್ಲೇ ಹಾಕ್ತಾ ಬನ್ನಿ, ನೀಟಾಗಿ ಬರುತ್ತೆ. ನೋಡಿ, ಇದೇ ಥರ ಆ ಕಡೆ ಈ ಕಡೆ ಚೈನ್ ಹಾಕಿಬಿಟ್ಟು ಬಟನ್ ಹೋಲ್ ಎಳ್ಕೊಂಡಾಗೆ ಎಳ್ಕೊಂಡು ಮಿಡ್ಲಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ನೀವು. ಆಮೇಲೆ ಕೆಳಗಡೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಚೈನ್ ತೊಗೊಂಡು ಹಾಕ್ತಾ ಹೋಗಿ ಎಂಡ್ವರೆಗೂ. ಇದೇ ಥರ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ಎಲ್ಲಿ ಕೂಡ ನಾನು ಇದನ್ನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ, ಅಂದರೆ ಸೇಮ್ ಸ್ಟಿಚ್ಚನ್ನು ನಿಮಗೆ ಮೊದಲಿಗೆ ಸ್ಲೋ ಆಗಿ ತೋರಿಸಿದ್ದೆ ಅಲ್ವಾ, ಅದೇ ಥರನೇ ಎಂಡ್ವರೆಗೂ ಹಾಕ್ಕೊಳ್ತಾ ಹೋಗಿ. ಇದಕ್ಕೆ ಫಿಶ್ ಬೋನ್ ಅಂತ ಹೇಳ್ತಾರೆ. ನೀವು ಇದನ್ನು ಝರಿ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ, ಆಮೇಲೆ ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಯಾವಾಗಲೂ ನೀವು ಪ್ರಾಕ್ಟೀಸ್ ಮಾಡುವಾಗ ಸಿಲ್ಕ್ ಥ್ರೆಡ್ಡು ಮತ್ತು ಝರಿ ಥ್ರೆಡ್ಡು 2 ಥ್ರೆಡ್ಡಲ್ಲೂ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕಂದರೆ 2 ಥ್ರೆಡ್ಡಲ್ಲಿ ನೀವು ಬ್ಲೌಸಿಗೆ ಡಿಸೈನ್ ಹಾಕೋದು ತುಂಬ ಅವಶ್ಯ ಆಗಿರುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡ್ಕೊತ ಬನ್ನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಓಕೆ? ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲ ಕ್ಲಾಸಸ್ ಕೂಡ ಫ್ರೀ ಆಗಿರುತ್ತೆ, ಒಂದು ಕೂಡ ಕ್ಲಾಸನ್ನು ಮಿಸ್ ಮಾಡೋದಿಲ್ಲ. ಹಾಕೋದು 1-2 ದಿನ ಲೇಟ್ ಆದರೂ ಕೂಡ ಎಲ್ಲ ಕ್ಲಾಸನ್ನು ಹಾಕ್ತಾಯಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇದೇ ಥರನೇ ಎಂಡ್ವರೆಗೂ ಹಾಕ್ಕೊಂಡು ಎಂಡ್ ನಾಟ್ ಹಾಕಿ ಮುಗಿಸ್ಬಿಡಿ, ಓಕೆನಾ? ಯಾವಾಗಲೂ ಎಂಡ್ ನಾಟನ್ನು ಹಾಕೋದನ್ನು ಮರಿಬೇಡಿ. ಎಂಡ್ ನಾಟ್ ಹಾಕೋದು ಗೊತ್ತಿಲ್ಲ ಅಂದರೆ ಅದು ಕೂಡ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ. ನೋಡಿ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.